ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಸ್ಟ್ ಸೆಮಿಸ್ಟರ್ SCP ಸಿಲೆಬಸ್ ನಲ್ಲಿ ಬರುವಂತಹ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂ ಸಂವಿಧಾನದ ಮೌಲ್ಯಗಳು ಇದರ 4ನೇ ಭಾಗದ ವಿಡಿಯೋನ ನೋಡ್ತಾ ಇದ್ದೀವಿ. ಇದರಲ್ಲಿ ಪ್ರಧಾನಮಂತ್ರಿ ಮತ್ತು ನ್ಯಾಯಾಧೀಶರ ಬಗ್ಗೆ ಕೇಳುವಂತಹ ಪ್ರಶ್ನೆಗಳನ್ನ ಕುರಿತು ಚರ್ಚೆ ಮಾಡೋಣ. ಇದರ ಮೇಲೂ ಕೂಡ 2 ರಿಂದ 3 ಪ್ರಶ್ನೆಗಳು ನಿಮಗೆ ಪೇಪರ್ ನಲ್ಲಿ ಬರುತ್ತೆ. ಮೊದಲನೇ ಪ್ರಶ್ನೆ, ಲೋಕಸಭೆಯ ಧುರೀಣರು ಯಾರು? ಪ್ರಧಾನಮಂತ್ರಿಯವರು ಲೋಕಸಭೆಯ ಮುಖ್ಯಸ್ಥರಾಗಿರ್ತಾರೆ. ಲೋಕಸಭೆಯನ್ನು ಯಾರು ವಿಸರ್ಜಿಸುತ್ತಾರೆ? ಪ್ರಧಾನಮಂತ್ರಿಗೆ ಲೋಕಸಭೆಯನ್ನು ವಿಸರ್ಜಿಸುವ ಅಂದ್ರೆ ಬಂದ್ ಮಾಡುವಂತ ಅಧಿಕಾರ ಇರುತ್ತೆ. ಮಂತ್ರಿಮಂಡಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಪ್ರಧಾನಮಂತ್ರಿ ಅವರು ಮಂತ್ರಿಮಂಡಲದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಅಂತರ ರಾಜ್ಯ ಸಭೆಗಳ ಅಧ್ಯಕ್ಷ ಮತ್ತು ಮುಖ್ಯಸ್ಥ ಯಾರು? ಪ್ರಧಾನಮಂತ್ರಿ. ಅಂದ್ರೆ ರಾಜ್ಯಗಳ ನಡುವೆ ಬಿಕ್ಕಟ್ಟು ತೊಂದರೆ ಬಂದಾಗ ಅವುಗಳ ನಡುವೆ ಸಭೆ ನಡೆಸುವಾಗ ಪ್ರಧಾನಮಂತ್ರಿ ಅವರು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾರೆ. ಯೋಜನಾ ಆಯೋಗದ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ. ಅವಧಿಗೆ ಮುನ್ನ ಲೋಕಸಭೆಯನ್ನು ಯಾರು ವಿಸರ್ಜಿಸುವ ಅಧಿಕಾರ ಹೊಂದಿರುತ್ತಾರೆ? ಪ್ರಧಾನಮಂತ್ರಿ. ಪ್ರಧಾನಮಂತ್ರಿಯವರು ಡ್ಯಾಶ್ ಆಗಿರುತ್ತಾರೆ, ಸರ್ಕಾರದ ಮುಖ್ಯಸ್ಥನಾಗಿರ್ತಾರೆ. ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ? ಪ್ರಧಾನಮಂತ್ರಿ. ಕೇಂದ್ರದ ಖಾತೆ ವಿವರಣೆ ಮಾಡುವ ಅಧಿಕಾರ ಯಾರಿಗಿರುತ್ತೆ? ಪ್ರಧಾನಮಂತ್ರಿಯವರಿಗೆ ಕೇಂದ್ರದ ಖಾತೆಗಳನ್ನ ವಿವರಣೆ ಮಾಡುವಂತ ಅಧಿಕಾರ ಇರುತ್ತೆ. ಒಂದು ವೇಳೆ 2 ರಾಜ್ಯಗಳ ಮಧ್ಯೆ ವಿವಾದ ಉಂಟಾದರೆ ಅದನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಇದೆ, ಆದ್ರೆ ಅಧ್ಯಕ್ಷರು ಪ್ರಧಾನಮಂತ್ರಿ ಆಗಿರ್ತಾರೆ. ರಾಷ್ಟ್ರಪತಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವವರು ಯಾರು? ಸೊ ರಾಷ್ಟ್ರಪತಿಗೆ ನಮ್ಮ ದೇಶದ ಮುಖ್ಯ ನ್ಯಾಯಾಧೀಶರು ಬೋಧನೆಯನ್ನ ಮಾಡ್ತಾರೆ ಪ್ರತಿಜ್ಞಾ ವಿಧಿಯನ್ನ. ಭಾರತದ ಸಂವಿಧಾನವನ್ನು ಅರ್ಥೈಸುವವರು ಯಾರು? ಸರ್ವೋಚ್ಚ ನ್ಯಾಯಾಲಯ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಯವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಸೊ ರಾಜ್ಯದ ಎಲ್ಲಾ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನು ಯಾರು ಮಾಡುತ್ತಾರೆ? ಸರ್ವೋಚ್ಚ ನ್ಯಾಯಾಲಯ ಎಲ್ಲಾ ನ್ಯಾಯಾಲಯಗಳ ಹೆಡ್. ಈ ಕೆಳಗಿನವುಗಳಲ್ಲಿ ಯಾರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ? ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಸೊ ಇವಿಷ್ಟು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ, ಪ್ರಧಾನಮಂತ್ರಿ ಮೇಲೆ ಕೇಳುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಭಾಗದ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.